ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಹಂಪಿಯಲ್ಲಿರ್ತಕ್ಕಂಥ ಪುರಾತನವಾದ ಐತಿಹಾಸಿಕ ಹಿನ್ನೆಲೆಯುಳ್ಳ ಒಂದು ದೇವಸ್ಥಾನವನ್ನ ಈ ದಿನ ನಾನು ತೋರಿಸಲಿದ್ದೇನೆ. ಅದ್ಯಾವುದಂದ್ರೆ ಗುಡ್ಡದ ತಿಮ್ಮಪ್ಪ ದೇವಸ್ಥಾನ. ಗುಡ್ಡದ ತಿಮ್ಮಪ್ಪ ಅಂತ ಯಾಕೆ ಕರೀತಾರೆ ಅಂದ್ರೆ, ಗುಡ್ಡದ ಮೇಲೆ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿ ಇರೋದ್ರಿಂದ ಇದನ್ನ ಗುಡ್ಡದ ತಿಮ್ಮಪ್ಪ ಎಂದು ಕರೀತಾರೆ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ನಮಗೆ ಮತ್ಸ್ಯ ರೂಪದಲ್ಲಿ ದರ್ಶನ ನೀಡ್ತಾ ಇದ್ದಾರೆ. ಮತ್ಸ್ಯ ರೂಪದಲ್ಲಿ ಪೂಜೆ ಮಾಡ್ತಕ್ಕಂಥ ಏಕೈಕ ದೇವಾಲಯ ಹಂಪಿಯಲ್ಲಿ ಇದೊಂದೇ. ಬನ್ನಿ ಈ ದೇವಸ್ಥಾನದ ಬಗ್ಗೆ ನಾವು ಈ ದಿನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಗುಡ್ಡದ ತಿಮ್ಮಪ್ಪ ದೇವಸ್ಥಾನ ನೋಡೋಕ್ಕಿಂತ ಮುಂಚೆ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ಇದರಿಂದ ನಾನು ಮಾಡುವ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ಈ ದೇವಸ್ಥಾನದ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಈ ದೇವಸ್ಥಾನ ಕಾಮಲಾಪುರ ಮತ್ತು ಕಂಪ್ಲಿ ರಸ್ತೆಯ ಮಧ್ಯೆ ಇದ್ದು ವೆಂಕಟಾಪುರ ಕ್ಯಾಂಪಿನ ಹತ್ತಿರುವ ಗುಂಡ್ಲುಕೇರಿ ಹತ್ತಿರ ಈ ದೇವಸ್ಥಾನವನ್ನು ನೀವು ನೋಡಬಹುದು. ಇಲ್ಲಿ ಬರುವಾಗ ಪ್ರಕೃತಿಯ ಸೌಂದರ್ಯ ಮತ್ತು ಶಾಂತ ವಾತಾವರಣ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಕೊಡುತ್ತದೆ. ದೇವಸ್ಥಾನಕ್ಕೆ ಬರ್ತಕ್ಕಂಥ ರಸ್ತೆ ಹೇಗಿದೆ ಅಂತ ನೀವು ನೋಡ್ಬೋದು. ನಾವೀಗ ಗುಡ್ಡದ ತಿಮ್ಮಪ್ಪ ದೇವಸ್ಥಾನ ಹತ್ತಿರ ಬರ್ತಾ ಇದ್ದೀವಿ. ಈಗ ನಾವು ದೇವಸ್ಥಾನ ಹತ್ತಿರ ಬಂದಿದ್ದೇವೆ. ಮೊದಲಿಗೆ ನಾವು ಆಂಜನೇಯನ ದರ್ಶನ ಮಾಡಿಕೊಂಡು ನಂತರ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗೋಣ. ಮೊದಲಿಗೆ ನಾವೀಗ ಈ ಆಂಜನೇಯನ ದರ್ಶನ ಮಾಡಿಕೊಳ್ಳೋಣ. ಓಂ ಆಂಜನೇಯಾಯ ನಮಃ, ಓಂ ಹನುಮತೇ ನಮಃ. ತುಂಬ ಪ್ರಶಾಂತವಾದ ಸ್ಥಳದಲ್ಲಿ ಬೆಟ್ಟದ ಮೇಲೆ ನೆಲೆಸಿದ್ದಾರೆ ವೆಂಕಟೇಶ್ವರ ಸ್ವಾಮಿ. ಗುಡ್ಡದ ಮೇಲಿರೋದ್ರಿಂದ ಇದನ್ನ ಗುಡ್ಡದ ತಿಮ್ಮಪ್ಪ ಎಂದು ಕರೀತಾರೆ. ಇಲ್ಲಿ ನಾವು ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ಮತ್ಸ್ಯಾವತಾರದ ಸ್ವರೂಪದಲ್ಲಿ ವೆಂಕಟರಮಣನ ಪೂಜಿಸಲಾಗುತ್ತದೆ. ಸ್ನೇಹಿತರೆ, ನಾನೀಗಿದ್ದೀನಿ ಗುಡ್ಡದ ತಿಮ್ಮಪ್ಪ ದೇವಸ್ಥಾನ ಹತ್ರ. ಆ ದೇವಸ್ಥಾನ ಹೇಗಿದೆ, ಬನ್ನಿ ಆ ದೇವಸ್ಥಾನ ನೋಡ್ಲಿಕ್ಕೆ ಹೋಗೋಣ. ಇಲ್ಲಿಯ ಪ್ರಕೃತಿ ಸೌಂದರ್ಯ ಅದ್ಭುತ. ಬೆಟ್ಟದ ಮೇಲೆ ನಾವು ಹೋದ ತಕ್ಷಣ ನಮ್ಮ ಕಣ್ಣಿಗೆ ಕಾಣೋದು ಮೊದಲಿಗೆ ವಿನಾಯಕನ ದರ್ಶನ ಮಾಡಿಕೊಂಡು ನಾವು ಮುಂದೆ ಹೋಗೋಣ. ಈ ದೇವಸ್ಥಾನ ಆವರಣದಲ್ಲಿ ನೀವು ಈಶ್ವರ ದೇವಾಲಯ ಹಾಗೂ ಪಾಂಡುರಂಗ ದೇವಸ್ಥಾನಗಳನ್ನು ಕೂಡ ನೀವು ನೋಡಬಹುದು. ಈ ದೇವಸ್ಥಾನದ ಮುಖ್ಯ ಆಕರ್ಷಣೆ ಏನೆಂದರೆ ನೈಸರ್ಗಿಕ ಬಂಡೆಯ ಮೇಲೆ ಕೆತ್ತಲಾಗಿರುವ ಮತ್ಸ್ಯರೂಪಿ ವೆಂಕಟರಮಣ. ವಿಷ್ಣುವಿನ ದಶಾವತಾರಗಳಲ್ಲಿ ಮೊದಲನೆಯದು ಮತ್ಸ್ಯಾವತಾರ. ಹಂಪಿಯ ಸುತ್ತಲೂ ಮತ್ಸ್ಯಾವತಾರದ ಶಿಲ್ಪವನ್ನು ಪೂಜಿಸುವ ದೇವಾಲಯ ಇದೊಂದೇ ಆಗಿದೆ. ನೀವಿಲ್ಲಿ ನೋಡಬಹುದು ಪಾಂಡುರಂಗನ ದೇವಸ್ಥಾನ. ಚಿಕ್ಕದಾಗಿ ಪಾಂಡುರಂಗನ ದೇವಸ್ಥಾನವನ್ನು ಕೂಡ ಇಲ್ಲಿ ನೀವು ನೋಡಬಹುದು. ದೇವಸ್ಥಾನಕ್ಕೆ ನೀವು ಬೆಳಗ್ಗೆ ಅಥವಾ ಸಾಯಂಕಾಲ ಸಮಯದಲ್ಲಿ ಹೋಗೋದು ಉತ್ತಮ. ನೋಡಿ, ಇಲ್ಲಿಂದ ಪ್ರಕೃತಿಯ ಸೌಂದರ್ಯ ಹೇಗಿದೆ ಅಂತ ನೀವು ನೋಡ್ಬೋದಾಗಿದೆ. ಇದು ಹಂಪಿಯ ಅಪರೂಪದ ಧಾರ್ಮಿಕ ತಾಣ, ಮತ್ಸ್ಯಾವತಾರದ ಏಕೈಕ ಶಿಲ್ಪ ಪೂಜಾ ಸ್ಥಳ, ಇತಿಹಾಸ ಮತ್ತು ಭಕ್ತಿಯ ಸಂಗಮ. ಇಂತಹ ಸ್ಥಳವನ್ನು ನಾವು ನೋಡಲೇಬೇಕು. ಇದು ತಿಮ್ಮಪ್ಪನ ದೇವಸ್ಥಾನ. ನೀವು ನೋಡ್ತಾ ಇದ್ರಲ್ಲಿ ಇದುವೇ ತಿಮ್ಮಪ್ಪನ ದೇವಸ್ಥಾನ. ಇದು ಗುಡ್ಡದ ತಿಮ್ಮಪ್ಪ ದೇವಸ್ಥಾನದ ಹೊರನೋಟ. ಈ ದೇವಸ್ಥಾನದ ನಿರ್ಮಾಣ ಶೈಲಿ ಸರಳವಾಗಿದ್ದರೂ ಅದ್ಭುತವಾಗಿದೆ. ಗರ್ಭಗುಡಿ ಮುಖ್ಯ ದೇವರ ಸ್ಥಳ, ಅಂತರಾಳ ಗರ್ಭಗುಡಿಯ ಮುಂಭಾಗದಲ್ಲಿದೆ.
ದ್ವಾರದಲ್ಲಿ ವೈಷ್ಣವ ದ್ವಾರಪಾಲಕರನ್ನು ನಾವು ನೋಡಬಹುದು. ಆಯತಾಕಾರದ ಮುಖಮಂಟಪ ಇದೆ. ಕಂಬಗಳು 4 ಮುಖ ಹೊಂದಿದ್ದು ಸರಳ ಶೈಲಿಯಿವೆ. ಸ್ನೇಹಿತರೆ, ನಾವೀಗ ಗುಡ್ಡದ ತಿಮ್ಮಪ್ಪ ದೇವಸ್ಥಾನ ಹತ್ರ ಇದ್ದೀವಿ. ಭಗವಾನ್ ತಿಮ್ಮಪ್ಪನನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ. ಮತ್ಸ್ಯಾವತಾರದಲ್ಲಿ ಇಲ್ಲಿ ತಿಮ್ಮಪ್ಪನನ್ನು ನೋಡ್ಬೋದು. ಓಂ ನಮಃ ಶಿವಾಯ. ಇಲ್ಲಿ ತಿಮ್ಮಪ್ಪ ಮತ್ಸ್ಯಾವತಾರದಲ್ಲಿ ದರ್ಶನ ಕೊಡ್ತಾ ಇದ್ದಾನೆ. ಇದನ್ನ ನೀವೀಗ ನೋಡ್ಬೋದು. ಇಲ್ಲಿ ಭಗವಾನ್ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ಇಲ್ಲಿ ಮತ್ಸ್ಯಾವತಾರದಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡುವುದು ಮೇಲಿನ ಕಣ್ಣು. ಇಲ್ಲಿ ಮತ್ಸ್ಯಾವತಾರದಲ್ಲಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ. ಇದನ್ನ ಗುಡ್ಡದ ತಿಮ್ಮಪ್ಪ ದೇವಸ್ಥಾನ ಅಂತ ಕರೀತಾರೆ. ಅನ್ನಿಸ್ತಿದೆ ಸ್ವಾಮಿಯ ದರ್ಶನ. ಇದನ್ನ ಇಲ್ಲಿ ನೀವು ಈಶ್ವರನ ದೇವಸ್ಥಾನ ನೋಡ್ಬೋದು. ಒಳಗಡೆ ಗವಿ ಇದೆ. ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗ ಚಿಕ್ಕದಾದ ಗವಿ, ಇದುವರೆಗೆ ಇದನ್ನ ಯಾರು ತೋರಿಸಿಲ್ಲ. ಇದು ಇಲ್ಲಿ ಧ್ಯಾನ ಮಾಡ್ತಕ್ಕಂಥ ಗುಹೆ, ಧ್ಯಾನ ಗುಹೆ. ಇವರು ಗುಡ್ಡದ ತಿಮ್ಮಪ್ಪ ದೇವಸ್ಥಾನ ಅರ್ಚಕರು ರಾಜಾರಾಮ್ ದಾಸ್ ಅಂತೇಳಿ ಈ ಒಂದು ತಿಮ್ಮಪ್ಪನ ದೇವಸ್ಥಾನ पूजा ಮಾಡ್ತಕ್ಕಂತ अर्चक थे। वो भगवान कृष्ण देव राय नारायण के बहुत बड़े भक्त थे, बालाजी भगवान के। तो इस कारण जो है थानागुंदी गांव से वो प्रतिनित्य मतलब जब भी उनका इच्छा हो तिरुपति बालाजी का दर्शन करने जाते थे। हाँ। तो ऐसा बहुत साल तक गए, ऐसा बोलते हैं लोग यहाँ के जो पुराना इतिहास में लिखा हुआ है। तो ऐसे कृष्ण देव राय बहुत दिनों तक तिरुपति बालाजी का दर्शन करने गए। तो वहाँ बालाजी भगवान बोलते हम भी आपके साथ चलेंगे, आप आगे चलो हम पीछे आते हैं, कहीं भी फिर के मत देखो ऐसा। ठीक है। तो कृष्णदेव राय उधर से जब यहाँ तक आ जाते हैं, इस पर यहाँ तक आते हैं ना, तो यहाँ आने के बाद वो फिर कैसा भी तो भगवान यहाँ प्रकट मूर्ति होकर दर्शन देते हैं। मत्स्य अवतार में है। और यहाँ जो पत्थर का जो टुकड़ा हुआ आपने नहीं देखा, मैं आपको बताता हूँ। दोनों पत्थर ऐसा टुकड़ा होता है। हाँ। इधर भी मत्स्य रूप है, इधर भी मत्स्य रूप है। आधा पत्थर जो रास्ता छोड़ के नीचे गिरा है कि भगवान का मंदिर को मतलब बनाने के लिए वो पत्थर टूटा है। अगर वो नहीं टूटता ना मंदिर भी नहीं बनता। तो ऐसा चमत्कार है। फिर यहाँ से खिड़की रखता है, भगवान का जो आरती होता है ना, सीधा आरती राजा का महल में आरती नहीं आनेगुंदी में। हाँ, वही बोले तुम। हाँ, तो ऐसा है। यही है क्या? हाँ, ये खिड़की यहाँ का रोज आरती दिखना है। ಈ ಕಡೆಗಿನ ಆನೆಗುಂದಿ ರಾಜರು ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ತಾರೆ ಅಂತ ಹೇಳ್ತಾರೆ. ಅದನ್ನ ನೀವು ನೋಡಬಹುದು. मतलब ये पहाड़ के अंदर वो नेचुरली प्रकट हो गए। तो ये पत्थर टूट गया है। भक्तवत्सल भगवान की जय। जय जय श्री राम। बोलो श्री रघुनाथ भगवान की जय। जय हो। सात तत्व क्या है? हरि को पाना। हरि को पाना पा तो नहीं सकता, लेकिन हरि मार्ग में तो चलना कम से कम। बराबर। राम नाम बोलते तो रहना। देखिए कैसा है मत्स्य रूप। ओ कितना पहाड़ में देखिए। और ये हमारा पहले जमाने में हरे राम कृष्णा यहाँ लिखा है। ये पत्थर में
पहले का लिपि। ಶಿಲಾಶಾಸನ, हाँ, ಪುರಾತನ ಶಿಲಾಶಾಸನ. पुरातन है। ಶಿಲಾಶಾಸನ. इधर शंख है, चक्र है। हाँ। ये वो कौन सा लिपि में लिखा है? हरे राम हरे ಕೃಷ್ಣ. हरे कृष्ण हरे राम हरे कृष्ण। बहुत हजारों 1200 साल और पहले विजयनगर लिखा। कृष्ण. इसमें मत्स्य रूप प्रकट है। ये दोनों पत्थर टुकड़ा होता है, ಓಹೋ, आधा नीचे गिरता है। ಓಕೆ. तो इसमें भी मत्स्य रूप दिख रहा है आपको, देखो साफ दिख रहा है ना? हाँ। कितना मीन में रूप में ऊपर- भगवान। ऊपर। ये दिख रहा है ना, पूरा मत्स्य रूप है। ಹಾಂ. आधा पत्थर उधर है, वो भी हम आपको इधर इधर है नीचे में। ಓಹೋ. हाँ, ये भगवान रास्ता ಹಾಂ. मंदिर बनाने के लिए भगवान का ऊपर से बाण गिरता है, मतलब बिल्ಲು ಬಾಣ ಬಿಲ್ಲು ಹಾಂ. ಬಿಲ್ಲು ಬಿದ್ದಂಗ ಎರಡು ತುಂಡಾಗುತ್ತೆ. ತುಂಡಾಗಿ ದೇವರು ಉದ್ಭವ ಆಗಿ ದರ್ಶನ ಕೊಡ್ತಾರೆ. ಈ ತರ ಮಹಿಮೆ ನಮಗೂ ಗೊತ್ತಿಲ್ಲ. ಒಂದಿನ ಈ ಜಾಗದಲ್ಲಿ ಕುಂತ ಮೇಲೆ ನೋಡಿದ ಮೇಲೆ ಗೊತ್ತಾಯ್ತು, ಓ ಈ ತರ ಇದೆ. ಇದಕ್ಕೆ ದೇವ್ರು ಇಲ್ಲ ಅಂದ್ರೆ ಒಂದು ಹುಳ್ಳು ಕಡ್ಡಿ ಸತಿ ಅಲ್ಲಾಡಂಗಿಲ್ಲ. ನಂಬಿಕೆನೇ ದೇವರು. ಇದು ಈ ಕಡೆ ನಮ್ದು ಗವಿ. ಯಾವಾಗೋ ನಮಗೆ ಬೇಜಾರಾದಾಗ ಬಂದು ಇಲ್ಲಿ ಚೆನ್ನಾಗಿ ನಾವು ಮಾಡ್ತೀವಿ, ಯಾರು ಪ್ರವೇಶ ಇಲ್ಲ ಇಲ್ಲಿ. ಇದು ಧ್ಯಾನ ಗುಹೆ, ಅದ್ಭುತವಾದ ಧ್ಯಾನ ಗುಹೆ. ಗುರುಜಿ ಜೊತೆ ನಾನು ಬಂದಿದ್ದೀನಿ. ಇಲ್ಲಿ ನಾವು ಬಹಳ ತುಂಬಾ ವರ್ಷ ಧ್ಯಾನ ಮಾಡಿದ್ವಿ. ಭಗವಂತನ ಶಿವ ಧ್ಯಾನ. ಮುರಳಿ ಮುರಳಿ ಒಳ್ಳೆದ ಮೇರಕು फ्रेंड है। ऐसा है, उधर वही. ऐसा ही कोई डिफरेंट नहीं. आप पेंटिंग भी नहीं कर सकते, ಡ್ರಾಯಿಂಗ್ ಕೂಡ ಮಾಡೋಕ್ಕಾಗಲ್ಲ ನಿಮಗೆ. ಸರಿ ಅಲ್ಲ? ಈ ತರ ಇಲ್ಲಿನೋ ಮೀನೇ ಇದೆ, ಅಲ್ಲಿನೋ ಮೀನೇ ಇದೆ. ದೇವಸ್ಥಾನ ಪರಮಾತ್ಮ ವಾತಾವರಣ ಹೇಗಿದೆ ಅಂತ ನೀವು ನಮ್ಮಂತರಿಗೆ ನೋಡ್ಬೋದಾಗಿದೆ. ಭಕ್ತಿ ನಮ್ಮ ಒಳಗೆ ಭಕ್ತಿ ಜಾಸ್ತಿ ಆಗುತ್ತೆ. ಮೊದಲ ಬಾರಿಗೆ ಈ ದೇವಸ್ಥಾನವನ್ನ ಇಷ್ಟು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಹೆಂಗಾಗುತ್ತೆ? ಇಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಇದನ್ನ ಈ ರೀತಿ ಎಕ್ಸ್ಪ್ಲೋರ್ ಮಾಡೋದು. ಈ ದೇವಸ್ಥಾನ ಕೆಳಗಡೆ ವಿಶೇಷವಾದ ಪುಷ್ಕರಣಿ ಇದೆ, ಅದನ್ನು ಕೂಡ ನಾವೀಗ ನೋಡೋಣ. ಪುಷ್ಕರಣಿ ಅಥವಾ ಪುರಾತನ ಬಾವಿ ಅಂತ ಹೇಳ್ಬೋದು. ಈ ದೇವಸ್ಥಾನ ಪೂಜೆಗೆ ಇದೇ ನೀರನ್ನು ಬಳಸುತ್ತಾರೆ. ಈಗ ನಾವು ಪುಷ್ಕರಣಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ಇದುವರೆಗೂ ಈ ಪುಷ್ಕರಣಿನ ಯಾರು ತೋರಿಸಿಲ್ಲ ಅಂತ ಕಾಣಿಸುತ್ತೆ. ಫಸ್ಟ್ ಟೈಮ್ ನಾನು ಈ ಪುಷ್ಕರಣಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಹಾಂ, ನೋಡಿ ಇದೇ ಪುಷ್ಕರಣಿ. ಒಳಗೆ ಹೋಗ್ತಾರೆ, ಹೋಗ್ಬಂದ್ಬಿಟ್ರೆ ಇಷ್ಟು ಮೇಲೆ ತಗೊಂಡು ಯಾವಾಗಲೂ ನೀರು ಇರ್ತದೆ ಇಲ್ಲಿ. ಈ ಪುಷ್ಕರಣಿಯಲ್ಲಿ ಯಾವಾಗಲೂ ನೀರಿರುತ್ತೆ. ಎಲ್ಲ ತುಳಸಿ ವನ ಇದೆ ರೀ ಸುತ್ತ. ಹಾಂ, ಎಲ್ಲ ತುಳಸಿ ವನ. ಹಾಂ. ಆ ತುಳಸಿ ನೀರು ಇದ್ರೊಳಗೆ ಹೋಗುತ್ತೆ. ಓ, ಪ್ರತಿನಿತ್ಯಲೂ ಈ ನೀರಲ್ಲಿಂದನೇ ಭಗವಂತನ ಅಭಿಷೇಕ ಆಗ್ಬೇಕು, ಮತ್ಸ್ಯ ಅವತಾರದು. ಇಲ್ಲ ಆದ್ರೆ ನೀರಿಲ್ಲ ಅಂದ್ರೆ ಹೆಂಗಾಗತ್ತೆ ರೀ ಅಭಿಷೇಕ? ಹೌದು. ಹಂಗಾಗಿ ಯಾವ ಥರ ಕಟ್ಟಿದ್ದಾರೆ ನೋಡಿ, ಅದೊಂದು ಆಶ್ಚರ್ಯ. ನೀರು ಮಾತ್ರ ಕಡಿಮೆ ಆಗಲ್ರಿ, ಯಾವಾಗಲೂ ಕಡಿಮೆ ಯಾವಾಗಲೂ ಕಡಿಮೆ ಆಗಲ್ಲ. ನೀರು ಮಾತ್ರ ಸತತವಾಗಿ ಹಂಗಿರುತ್ತೆ. ಅದ್ರೊಳಗೆ ಇನ್ನೊಂದು ಬಾವಿ ಇದೆ, ಓಹೋ. ಅದ್ರೊಳಗೆ 4 ಮಟ್ಲಿದೆ. ಹ್ಞೂ. ಬಿಸಿಲುಗಾಲದಾಗ ತುಂಬಾ ಬಿಸಿಲು ಬಂದಾಗ ಆ ಪೂರ್ತಿ ಒಳಗಡೆ ಹೋಗುತ್ತೆ ನೀರು. ನಾವು ಮತ್ತೆ ಅಲ್ಲಿ ಕೆಳಗ ಕೈ ಇಟ್ಟು ತಗೋಬೇಕು. ಓ, ಒಂದು ಯಾವಾಗಲೂ ಯಾವಾಗಲೂ ಕಡಿಮೆ ಆಗಿಲ್ಲ. ಊರೊಳಗೆ 2 ವರ್ಷ ನೀರು 1 ವರ್ಷ ಮಳೆ ಬಂದಿಲ್ಲ ಅಂದ್ರೂ ಈ ಜಾಗದಲ್ಲಿ ನೀರು ಮಾತ್ರ ಕಡಿಮೆ. ಎಲ್ಲ ಪರಮಾತ್ಮನ ಲೀಲೆ, ಮತ್ಸ್ಯಾವತಾರ ಲೀಲೆ. ಮತ್ಸ್ಯಾವತಾರಿಗೆ ನೀರು ಇಲ್ಲೇ ಸುತ್ತಲೂ ಎಲ್ಲ ತುಳಸಿ ಗಿಡಗಳು. ತುಳಸಿ ವನ ಇದೆ, ಸುತ್ತ ತುಳಸಿ ವನ ಇದೆ. ಹಾಂ, ಹಾಂ. ನೀವು ಎಲ್ಲೇನೋ ಹೋಗ್ರಿ ಮೇಲೆ ಹಾಂ, ನಿಮಗೆ ತುಳಸಿ ಕಾಣುತ್ತೆ. ಕರಿ ತುಳಸಿ. ಇಲ್ಲಿ ಬಿಳೆ ತುಳಸಿ, ಕಳೆ ತುಳಸಿ ಎಲ್ಲ ಇದು. ಅವರೆಲ್ಲ ಇದೆ ಪಾದಯಾತ್ರೆ ಮಾಡಿದ್ದಾರೆ. ಹಾಂ, ಹಂಗಾಗಿ ಬರೀ ರಾಮನ್ ತುಳಸಿನೇ ಜಾಸ್ತಿ, ಕೃಷ್ಣ ತುಳಸಿ ಕಡಿಮೆ. ಇದೂ ತುಳಸಿ ನೋಡ್ರಿ, ಅದು ತುಳಸಿನೇ. ಹಾಂ. ಮಳೆ ಸ್ವಲ್ಪ ಬಂತ ಇದ್ರೆ ಎಲ್ಲ ಚಿಗಿದು ಬಿಡುತ್ತೆ. ಸ್ನೇಹಿತರೆ, ಇದು ಯಾವಾಗಲೂ ನೀರು ಇರ್ತಕ್ಕಂಥ ಪುಷ್ಕರಣಿ. ಇಂಥ ಪುಷ್ಕರಣಿ ನೀವು ಎಲ್ಲಿ ನೋಡೋಕ್ಕಲ್ಲ. ಬನ್ನಿ, ಈ ಪುಷ್ಕರಣಿ ಗುಡ್ಡದ ತಿಮ್ಮಪ್ಪನ ಮೇಲಿದೆ. ಇದನ್ನು ಭಾಳಷ್ಟು ಜನ ನೋಡಿಲ್ಲ, ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡ್ರಿ, ಇದೇ ಪುಷ್ಕರಣಿ. ವರ್ಷದ 12 ತಿಂಗಳು ನೀರಿರುತ್ತೆ ಪುಷ್ಕರಣಿಯಲ್ಲಿ. ಇಂದಿನ ವಿಶೇಷ ವಿಡಿಯೋ ಗುಡ್ಡದ ತಿಮ್ಮಪ್ಪ ದೇವಸ್ಥಾನ. ಹಂಪಿಯ ಇನ್ನಷ್ಟು ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿಗಾಗಿ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.